ಅದು ಫುಲ್ ವೈಟ್ ಬಂದ್ಬಿಡ್ತು. ಈ ನ್ಯೂ ಇಯರ್ ಬಂದು ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ಲು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಇಲ್ಲಿ ನೋಡು. ಯಾಕಂದರೆ ಈ ಸಲ ಬರ್ಡೇ ನಂಗೆ ತುಂಬ ಸ್ಪೆಷಲ್ ಆಗಿರೋದ್ರಿಂದ ಆರೆಂಜ್ ಏತಕ್ಕೆ ಹೀಗೆ ಹುಡುಕುತ್ತಲಿರುವೆ. ಸಂಜೆ ಏನು ತಗೊಂಡಿದ್ಯಾ ತೋರಿಸು. ಏನು ಗುರು ನಿಂದು, ಏನು ಪಾರ್ಟಿ ಕೊಡಿಸ್ತೀಯಾ? ಬಿಸಿ ಇಡ್ಲಿ ಕೊಡ್ತಾರೆ. ಇದು ನಾನ್ ವೆಜ್ಜಾ? ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನ್ಯೂ ಇಯರು, ಸೊ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಸಂಜು? ಅದು ಫುಲ್ ವೈಟ್ ಬಂದ್ಬಿಡ್ತು. ಸೊ ಎಲ್ಲಿಗೆ ಅಂತ ಗೊತ್ತಿಲ್ಲ. ಇವಾಗ ಟೈಮ್ ಬಂದು 4:30. ನಾವು ಬೆಳಿಗ್ಗೆನೇ ಹೋಗಬೇಕಿತ್ತು, ಬಟ್ ನಾನು ನಿನ್ನೆ ಅಮ್ಮ ಮನೆಯಿಂದ ಬಂದೆ ಅಂತ ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯಿತು. ಬಟ್ ಸಂಜು ಅವಾಗಲೇ ರೆಡಿ ಆದರು. ರೆಡಿಯಾಗಿತ್ತು 3 hour ಆಗಿರ್ಬೋದು. ನಾನು ಫುಲ್ ಎಲ್ಲ ಕ್ಲೀನ್ ಮಾಡಿ ಮಿಷಿನ್ಗೆ ಬಟ್ಟೆ ಹಾಕಿ ಎಲ್ಲ ಒಣಗಾಕಿ ಎಲ್ಲ ತುಂಬ ಕೆಲಸ ಇತ್ತು. ಅವ್ರ ಮಿಷಿನ್ಗೂ ಕೂಡ ಬಟ್ಟೆ ಹಾಕಿರಲಿಲ್ಲ. ಆ್ಯಂಡ್ ಇನ್ನೊಂದು, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಮಗೆ ಇದು ಹೇಳಬೇಕಂತಂದರೆ ಇದೆಲ್ಲ ಹೊಸ ವರ್ಷ. ಯುಗಾದಿ ಹಬ್ಬದಿಂದ ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು. ಸೊ ಆದರೂ ನಾವು ಎಲ್ಲರೂ ಮಾಡೋದ್ರಿಂದ ನಮಗೂ ಅಭ್ಯಾಸ ಆಗಿರೋದ್ರಿಂದ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾನು ಮುಂಚೆ ಅಮ್ಮ ಮನೇಲಿ ಇದ್ದಾಗಲಿಂದನೂ ಅಷ್ಟೇ, ಹೊಸ ವರ್ಷದ ದಿನ ಹೊಸ ಬಟ್ಟೆ ತೊಗೊಂಡು ಹಾಕ್ಕೊಂಡ್ರೇ ಏನೋ ಒಂಥರ ಫೀಲ್, ಒಂಥರ ಮೂಡ್ ಚೇಂಜ್ ಆಗೋ ಥರ. ಇಲ್ಲ ಅಂತಂದರೆ ಫೀಲ್ ಹೆಂಗಂತಂದರೆ ಒಂಥರ ಬ್ಯಾಡ್ ಫೀಲ್ ಥರ ಆಗುತ್ತೆ. ಸೊ ಹಾಗಾಗಿ ಅದೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ನಾನು ಸಂಜು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ಸಂಜು ರೆಡಿ ಆಗು ಅಂತ ಹೇಳಿದ್ರು. ಸೊ ರೆಡಿ ಆಗಿದ್ದೀನಿ, ಇವಾಗ ಹೋಗಬೇಕು. ಸೊ ಅಲ್ಲಿವರೆಗೂ ನೀವು ನನ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನೆನ್ನೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿರೋದು. ಸೊ ಅದನ್ನು ಹೋಗಿ ನೋಡ್ಕೊ ಬಂದುಬಿಡಿ. ಅಂತಂದರೆ ಅದು ತುಂಬ ಸ್ಪೆಷಲ್ ಆ್ಯಕ್ಚುಲಿ ಈ ವರ್ಷ ನಮಗೆ. ಏನಕ್ಕೆ ಸ್ಪೆಷಲ್ಲು ಏನು ಅಂತ ನಾನು ನನ್ನ ಬರ್ಡೇ ದಿನ ರಿವೀಲ್ ಮಾಡ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಹೋಗಿ ಕ್ಲಿಪ್ಪಿಂಗ್ಸ್ನ ನೋಡ್ಕೊ ಬಂದುಬಿಡಿ, ಆಮೇಲೆ ನಾನು ಸಿಗ್ತೀನಿ ಹೊರಡಬೇಕಾದ್ರೆ. ಗೈಸ್ 12 ಗಂಟೆಗೆ ಇನ್ನೂ 2 ನಿಮಿಷ ಬಾಕಿ ಇದೆ. ಸೊ ನಾವು ಆಲ್ರೆಡಿ ಕೇಕೆಲ್ಲ ಎತ್ತಿಟ್ಕೊಂಡಿದ್ದೀವಿ. ಕೇಕ್ ಇದು ಸಂಜು ಡಿಕ್ಕಿಲಿಟ್ಟಿದ್ದ, ಬಟ್ ಆದರೂ ಏನೂ ಆಗಿಲ್ಲ, ಹಂಗೆ ಚೆನ್ನಾಗೈತೆ. ಆ್ಯಂಡ್ ಇನ್ನೊಂದು, ಈ ನ್ಯೂ ಇಯರ್ ಬಂದು ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ಲು. ಏನು ಹೇಳು ಸಂಜೆ ನೀನು? ಈ ನ್ಯೂ ಇಯರ್ ಅದು ಸ್ಪೆಷಲ್ ಆಗಿರೋದ್ರಿಂದ, ಸೊ ಸ್ಪೆಷಲ್ ಆಗಿ ನಾನು ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನನ್ನ ಬರ್ಡೇ ನನಗೆ ಸ್ಪೆಷಲ್ಲು. ಸೊ ಹಾಗಾಗಿ ಅವತ್ತಿನ ದಿನ ವಿಡಿಯೋನ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ನೆನೆ ಊರಿಂದ ಬಂದಿರೋದು ಇವತ್ತು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಟುಸ್ಕ್ರಿಯ ಹ್ಯಾಪಿ ನ್ಯೂ ಇಯರ್. ಸಿರಿ ನನಗೆ ಹೇಳಬೇಕು. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಲ್ಲೊಂದು ಫೋಟೋ ಕ್ಲಿಕ್ ಮಾಡ್ಬೋದಿತ್ತು, ಬಟ್ ಆಮೇಲೆ ಮಾಡ್ಬೋದಿತ್ತು. ಸೊ ಇದು ಯಾವುದೋ ತುಂಬ ಸ್ಟ್ರಾಂಗ್ ಅನಿಸುತ್ತೆ. ಇನ್ನೂ ಹೊಡಿತಾನೆ ಇದೆ. ಅಯ್ಯೋ ಇನ್ನೂ ಹೊಡಿತೈತೆ ನೋಡು ಇಲ್ಲಿ. ಟುಸ್ಕ್ರಿಯ ಹ್ಯಾಪಿ ನ್ಯೂ ಇಯರ್ ಚಿನಿ. ಯಾವ್ದೊಂದು ಸಾಂಗ್ ಐತಲ್ಲ, ನೀ ಕಂಡ ಕನಸೆಲ್ಲ ನನಸಾಗುತ್ತಿರಲಿ ಅಷ್ಟೇ ಬರೋದು ನನಗೆ. ಕೇಕ್ ತುಂಬ ಚೆನ್ನಾಗಿದೆ. ಯಾವುದದು? ಬಟರ್ ಸ್ಕಾಚ್ ಕೇಕು. ಕೇಕ್ ಫೋಟೋ ತಗೊಂಡ? ಕೇಕ್ ಫೋಟೋನ ತಗೊಂಡಿಲ್ಲ ನೋಡಿ ಗೈಸ್. ಕೇಕ್ ಸ್ಟಾರ್ಟಿಂಗ್ ವಿಡಿಯೋನೇ ಮಾಡ್ಕೊಂಡಿಲ್ಲ ನಾವು. ವಿಡಿಯೋನೇ ಮಾಡ್ಕೊಳ್ದೆ ಎಲ್ಲ ಪಟಾಕಿ ಹೊಡಿತವ್ರೆ, ಮಸ್ತಾಗಿ ಸೆಲೆಬ್ರೇಟ್ ಮಾಡ್ತವ್ರೆ. ಗೈಸ್ ನಾಳೆ ಹೊರಗಡೆ ಹೋಗೋ ಪ್ಲಾನ್ ಇದೆ. ಸರ್ ಗೈಸ್ ಬನ್ನಿ ಈಚೆ ಸ್ಕೈ ಶಾಟ್ ಹೊಡಿತಿದ್ದಾರೆ, ತೋರಿಸ್ತೀನಿ. ಬನ್ನಿ ಹೋಗೋಣ ಈಚೆ.
ಒಂದಷ್ಟು ಜನ ಮಲ್ಕೊಂಡವ್ರೆ ಗೈಸ್, ಒಂದಷ್ಟು ಜನ ಮಾತ್ರ ಎದ್ದಿರೋದು. ಕಟಿಂಗೆಲ್ಲ ಕಟ್ ಮಾಡಿ ಸ್ವಲ್ಪ ತಿಂದು ಎತ್ತಿಟ್ಟಿದ್ದೀನಿ. ಸೊ ನಿದ್ದೆ ಬರ್ತಾಯಿದೆ ಇವಾಗ ಮಲ್ಕೊಂಡು ನಾಳೆ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡ್ಕೊ ಬಂದ್ರಲ್ಲ ಕ್ಲಿಪ್ಪಿಂಗ್ಸು, ಸೊ ಅಷ್ಟೇ ನಾವು ವಿಡಿಯೋ ಮಾಡ್ಕೊಂಡಿರೋದು. ಅದು ರೀಲ್ಸ್ಗೆ ಅಂತ ಮಾಡಿಕೊಂಡೆ, ಸೊ ಅದನ್ನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಏನಂತಂದರೆ ನಾವು ಪ್ರತಿ ವರ್ಷವೂ ಕೂಡ ನಾವು ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಏನೇ ಒಂದು ಆ್ಯನಿವರ್ಸರಿ ಆದರೂ, ಬರ್ಡೇ ಆದ್ರೂ, ನ್ಯೂ ಇಯರ್ ಆದ್ರೂ ಕೂಡ ನಾವು ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಸೊ ಅದೇ ಅಭ್ಯಾಸ ಆಗಿರೋದು ನಮಗೆ. ಅಂದರೆ ಎಲ್ಲ ಅವ್ರವ್ರ ಮನೆ ಸೆಲೆಬ್ರೇಟ್ ಮಾಡ್ತಾರಲ್ವ, ಸೊ ಹಾಗಾಗಿ ನಾವು ನಮ್ಮ ಮನೆ ಸೆಲೆಬ್ರೇಟ್ ಮಾಡೋದ್ರಿಂದ ನಾವಿಬ್ಬರೇ ಆಗೋದು. ಇಲ್ಲಿ ನೋಡು ಗೈಸ್, ಕೇಕು ನಾವು ತಂದಿದ್ದು 1/2 kg. ಫ್ರಿಜ್ ಇರೋದ್ರಿಂದ ನಮಗೇನಿಲ್ಲ, ಇಟ್ಕೊಂಡು ತಿನ್ಬೋದು. ನಾವು ಸಲ ಎಲ್ಲ ತರ್ತಿದ್ವಲ್ಲ ಬೆಂಗಳೂರು ಮನೇಲಿ, ಸೊ ಅವಾಗ ಏನು ಮಾಡ್ತಿದ್ದೋ ಅಂತಂದರೆ ನೈಟೇ ಎಷ್ಟಾಗುತ್ತೆ ನಮಗೆ ಅಷ್ಟನ್ನ ತಿಂದ್ಬಿಟ್ಟು ಬಾಕಿದನ್ನ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತಿದ್ದೋ, ಮತ್ತು ಕೆಳಗಡೆ ಮನೆಗೆಲ್ಲ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ನಾವು ತಿಂತಿದ್ದೋ. ಬಟ್ ಇಲ್ಲಿ ಫ್ರಿಜ್ ಇರೋದ್ರಿಂದ ಏನು ಅನಿಸಲ್ಲ ನಮಗೆ, ಜಾಸ್ತಿ ಆಯ್ತೇನೋ ಅಂತೇನೋ ಅನಿಸಲ್ಲ, ನಾವೇ ತಿನ್ಬೋದು. ಫ್ರಿಜ್ ಆಯ್ತಲ್ಲ, ಸೊ ಹಾಗಾಗಿ ಇಟ್ಕೊಂಡು. ಆದರೂ ಸಂಜು ಖಾಲಿ ಮಾಡ್ತವನೆ. ಗೈಸ್ ನೀವು ಹೇಳಿ, ನೆನ್ನೆ ಚೆನ್ನಾಗಿ ಕಾಣಿಸ್ತಿದ್ನ ಸಂಜು, ಇವತ್ತು ಚೆನ್ನಾಗಿ ಕಾಣಿಸ್ತಿದ್ನ ಅಂತ. ಇವತ್ತು ಕಟಿಂಗ್ ಮಾಡಿಸಿರೋದು, ಅದು ನನ್ನ ಒತ್ತಾಯದಿಂದ. ಇವತ್ತೇ ಚೆನ್ನಾಗಿ ಕಾಣಿಸ್ತಿರೋದು ಗೈಸ್. ನೆನ್ನೆ ಕಟ್ಟಿಂಗೇ ಮಾಡಿಸಿಲ್ಲ, ನಾನು ಹೇಳಿದ್ದೀನಿ ಮಾಡಿಸಿರೋ ಸಂಜು ಅಂತ. ಅವ್ರು ಮಾಡಿಸೇ ಇಲ್ಲ, ಹಂಗೆ ಫುಲ್ಲು ಬಿಯರ್ಡ್ ಎಲ್ಲ ಬಿಟ್ಕೊಂಡು, ಬಿಯರ್ಡ್ ಲವರ್ ಅವರು, ಬಿಯರ್ಡ್ ಎಲ್ಲ ಬಿಟ್ಕೊಂಡು ಹಂಗೆ ಇದ್ರು. ಸೊ ಇವಾಗ ಕಟಿಂಗ್ ಮಾಡಿಸಿರೋದು ಬೆಳಿಗ್ಗೆ. ಅದು ನಾವು ಹೊರಗಡೆ ಹೋಗೋಣ ಇವತ್ತು ನ್ಯೂ ಇಯರು, ಮತ್ತು ಒಂದು ಫೋಟೋ ತೊಗೋಬೇಕಿತ್ತು. ಸೊ ಆ ಫೋಟೋನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಹಾಗಾಗಿ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ಹೊರಡೋಣವಾ? ಓಕೆ ಗೈಸ್, ನಾವು ಹೊರಟ ಮೇಲೆ ಸಿಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಅವು ಸ್ಟಾರ್ಟ್ ಆಗೋಯ್ತು ವಿಡಿಯೋ ಮಾಡ್ತಿದ್ದಂಗೆ. ಆರೆಂಜ್ ಗೈಸ್, ಇವಾಗ ನಾವು ಎಕ್ಸಿಬಿಷನ್ ಹತ್ರ ಬಂದಿದ್ದೀವಿ. ಅಂದರೆ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ನಾನು ಎಕ್ಸಿಬಿಷನ್ಗೆ ಹೋಗ್ಬೇಕಾದ್ರೆ ಹೋಗೋಣ ಅಂತಂದೆ, ಆದರೆ ಸಂಜೆ ಇವಾಗಲೇ ಕರ್ಕೊಬಂದವ್ರೆ. ಹಿಂಗೆ ಹೋಗ್ಬೇಕಿತ್ತು, ಸಂಜೆ ಮೇಲಾದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ. ಇವಾಗ ಇಲ್ಲಿ ಏನು ಲೈಟ್ ಹಾಕಿರಲ್ಲ, ಬೆಳಕಿದ್ರು ಲೈಟ್ ಹಾಕಕ್ಕೆ ಅವ್ರಿಗೇನು ಲೂಸಾ? ಗೋಲ್ಗಪ್ಪ ಕೊಡಿಸು. ಸರಿ ಗೈಸ್, ಗೋಲ್ಗಪ್ಪ ಕೊಡಿಸು ಅಂದರೆ ಗೋಲ್ಗಪ್ಪನೇ ಕೊಡಿಸಲ್ಲ ಗೈಸ್ ಇವನು. ಗೈಸ್ ಕೊಡಿಸ್ತವನೆ ಮೀಡಿಯಮ್ ಆಯ್ತು, ಸುಮ್ಮನೆಲ್ಲ ಇದು ಮಾಡಬೇಕಾಗುತ್ತೆ. ಪರವಾಗಿಲ್ಲ, ಅವ್ರ ಕಂಟ್ರಿ ಚೆನ್ನಾಗಿರ್ತದಲ್ಲ. ಹೌದಾ? ಮೈಸೂರು ದಸರಾ ವಸ್ತು ಪ್ರದರ್ಶನ. ಎಷ್ಟು ಗೈಸ್, ನಾನು ಈ ಸಲ ದಸರಾ ಎಕ್ಸಿಬಿಷನ್ಗೆ ಹೋಗಿಲ್ಲ ಅಂತ ಹೇಳಿ ತುಂಬ ಫೀಲ್ ಮಾಡ್ಕೋತಿದ್ದೆ. ಬಟ್ ಏನಂತಂದರೆ ಈ ಸಲ ಎಕ್ಸಿಬಿಷನ್ ಕ್ಲೋಸೇ ಆಗಿಲ್ಲ, ಸೊ ಇನ್ನೂ ಇತ್ತು. ಆದರೆ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ. ನಾನು ಹೋಗಿ ಒಂದು 3-4 ಡೇಸ್ ಏನೋ ಕ್ಲೋಸ್ ಆಯಿತು ಅಂತ ಹೇಳಿದ್ರು, ಬಟ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕು. ಸೊ ಹಾಗಾಗಿ ಸಂಜೆ ಟಿಕೆಟ್ ತೊಗೋತಾಯಿದ್ರು. ನಾನು ನಮ್ಮ ಅಕ್ಕ ಜೊತೆ ಕಾಲಲ್ಲಿ ಮಾತಾಡ್ತಾ ಇದ್ದೆ, ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಬಟ್ ತುಂಬ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ನನಗೆ. ಯಾಕಂದರೆ ನಾನು ಹೋಗೋಕ್ಕಾಗಲಿಲ್ಲ ಅಂತ ಅವತ್ತು ಫೀಲ್ ಮಾಡ್ತಿದ್ದೆ, ಇವತ್ತು ಹೋಗಿದ್ದೀನಲ್ಲ ಅಂತ ಹೇಳಿ. ಚಾಮುಂಡಿ ಬೆಟ್ಟ ಕಾಣಿಸ್ತಿದೆ ನೋಡಿ ಇಲ್ಲಿಂದ.
ಗೈಸ್ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೇ ಲಾರಿ ಬರೋದು, ಇದು ಟ್ರ್ಯಾಕ್ಟು, ಅದು ಇದು ಸೌಂಡ್ಗಳೇ ಜಾಸ್ತಿ ಆಗುತ್ತೆ. ಸೊ ಏನಾದರೂ ಬೈ ಮಾಡ್ತೀನಿ ಅಂತ ಎಕ್ಸಿಬಿಷನ್ಗೆ ಹೋದವರು ನಿಜವಾಗ್ಲೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ಏನು ಬೇಕಾದರೂ ಬೈ ಮಾಡ್ಬೋದು. ಹೊಸ ಮನೆ ಮಾಡಿರೋರ್ಗೂ ಅಷ್ಟೇ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ಬಟ್ ನಾವೇನು ಬೈ ಮಾಡಲಿಲ್ಲ, ನಾವು ಹೋಗಿದ್ದೇ ಹೆಚ್ಚು ಅನ್ನೋ ರೀತಿಲಿ ಬಂದೋ ನಾವು. ಸಂಜೆ ಏನು ತಗೊಂಡಿದ್ಯಾ ತೋರಿಸು. ಏತಕ್ಕೆ ಹೀಗೆ ಹುಡುಕುತ್ತಲಿರುವೆ. ಎಲ್ಲ ನಾನು ತಗೋಬೇಕು, ಎಲ್ಲ ನೀನೇ ತಗೊಂಡಿದ್ಯಾ. ನಾವು ಜಾಸ್ತಿ ಏನು ತಗೊಳ್ಳಿಲ್ಲ, ಒಂದೆರಡನ್ನಷ್ಟೇ ಪರ್ಚೇಸ್ ಮಾಡಿದ್ದು. ಸೊ ಅದನ್ನು ಬಿಲ್ ಹಾಕ್ಸ್ತಾ ಇದ್ದೀವಿ. ಅದು ಸಂಜೆನೇ ಒಂದೆರಡು ಸೆಲೆಕ್ಟ್ ಮಾಡಿದ್ರು, ಅಂದರೆ ಏನೇನೋ ಹೋಮ್ ಟೂರ್ಗೆ ಅಂತ ಹೇಳಿ. ಹಾಗೆ ನಾನು ಇಲ್ಲಿ ನನಗೆ ಕೆಲವೊಂದು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತ ತಗೊಂಡೆ. ಸೊ ಏನು ತಗೊಂಡೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಕಪ್ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ, ಚೆನ್ನಾಗಿತ್ತು ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು 5 ಸೆಲೆಕ್ಟ್ ಮಾಡಿದೆ ನಾನು. 4 ಒಂಥರ ಬಂದು ಮತ್ತು ಇನ್ನೊಂದು ಅದೇ ಇಟ್ಕೊಂಡಿದ್ದೀನಲ್ಲ ಬ್ಲೂ, ಅದೊಂದು ಸೆಲೆಕ್ಟ್ ಮಾಡಿದೆ. ಮತ್ತು ನನಗೆ ಕನ್ಫ್ಯೂಸ್ ಆಯ್ತಿತ್ತು ಯಾವ್ದು ತೊಗೊಳ್ಳಿ ಅಂತ, ಯಾಕಂದರೆ ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ. ಸೊ ಅದನ್ನೇ ಸಂಜೆನ ಕೇಳ್ತಾ ಇದ್ದೆ, ನಾನಿದು ಹಾರ್ಟ್ ಇದೆಯಲ್ಲ ಅದನ್ನು ತೊಗೊಳ್ಳ, ಕಾಫಿ ಅಂತ ಬರೆದಿದೆ, ಅಥವಾ ಅದು ಬ್ಲೂ ಥರ ಇದೆಯಲ್ಲ ಅದನ್ನು ತೊಗೊಳ್ಳ ಅಂತ. ಸಂಜು ಇದೆ ಬ್ಲೂದೇ ತೊಗೋ, ಚೆನ್ನಾಗಿದೆ ಚಿಕ್ಕದಾಗಿ ಅಂತ ಹೇಳಿದ್ರು. ಬಟ್ ಅದು ಸೇಮ್ ಸೈಜು, ಬಟ್ ನನಗೆ ಯಾಕೋ ಅದು ಕಲರ್ಸ್ ಎಲ್ಲ ಇಷ್ಟ ಆಗಲಿಲ್ಲ. ಅದಕ್ಕೆ ಸಂಜುನ ಕೇಳಿ ನೋಡಿ ಆಮೇಲೆ ತೊಗೊಂಡೆ ನಾನು. ಕೊನೆಗೆ ಬ್ಲೂ ಕಲರ್ನೇ ಸೆಲೆಕ್ಟ್ ಮಾಡಿ ತೊಗೊಂಡ್ವಿ ನಾವು. ಆ್ಯಂಡ್ ಇನ್ನೊಂದು, ನಾನು ಇದನ್ನು ತುಂಬ ಆಸೆ ಪಟ್ಟಿದ್ದೆ ತೊಗೋಬೇಕು ಅಂತ ಹೇಳಿ. ಸಂಜುಗೆ ಹೇಳಿದೆ ನಾನು ದಸರಾಗೆ ಹೋಗಿದ್ದಾಗ, ಅದು ಪುಕ್ಕ ಥರ ಲೈಟಿಂಗ್ಸ್ದು ಬರುತ್ತಲ್ಲ, ಅದನ್ನು ತೊಗೋಬಾ ಅಂತ ಹೇಳಿದೆ. ಬಟ್ ಅವ್ರಿಗೆ ಅದು ಸಿಗಲಿಲ್ಲ, ಅವ್ರು ಕೇಳೂ ಇಲ್ಲ, ತಂದು ಇರಲಿಲ್ಲ. ಎಷ್ಟೊಂದು ಸಲ ಮರ್ತ್ಕೊಬಿಟ್ಟಿದ್ರು ಅವರು. ಸೊ ಹಾಗಾಗಿ ನಂಗೆ ಫೈನಲಿ ಈ ಸಲ ಸಿಕ್ತು. ಆ್ಯಂಡ್ ಇನ್ನೊಂದೇನು ಆಯಿತು ಅಂದರೆ ರೇಟಲ್ಲೂ ಕೂಡ ಅಷ್ಟೇ. ಬಟ್ ನಾವು ತೊಗೊಂಡಿದ್ದು ಅಷ್ಟೇ ಕಮ್ಮಿ. ನಾವು ಮುಂದೆ ಪಾಸ್ ಆಗ್ತಿದ್ದಂಗೆ 2-3 ಕಡೆ ಕೇಳ್ದೋ, ನಮಗಿಂತ 1 ಡಬಲ್ ರೇಟ್ ಹೇಳಿದ್ರು. ಸೊ ಅದು ಒಂದು ಕಡೆ ನನಗೆ ಲಕ್ಕಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ನನಗೆ ಇದನ್ನು ಹಾಕೊಂಡ್ಮೇಲೆ ಏನು ಫೀಲ್ ಆಗ್ತಿತ್ತು ಅಂದರೆ, ಸೊ ಕ್ವೀನ್ ಪ್ರಿನ್ಸೆಸ್ ಅಂತ ಫೀಲ್ ಆಗ್ತಿತ್ತು. ಸೊ ಒಂಥರ ತುಂಬ ಖುಷಿ ಆಯಿತು. ಈ ಸಲ ನಾನು ಏನೇನು ಆಸೆ ಪಟ್ಟಿದ್ನೋ ಸೊ ಅದನ್ನೆಲ್ಲ ನನಗೆ ಸಿಗೋ ಥರನೇ ಆಯಿತು. ಪರ್ಸ್ನಲಿ ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿದ್ದೆ ನಾನು ಅವತ್ತೊಂದು ದಿನ. ನ್ಯೂ ಇಯರ್ ದಿನನ ತುಂಬ ಹ್ಯಾಪಿಯಾಗಿ ನಾನು ಕಳೆದೆ. ತುಂಬ ಖುಷಿಯಾಗಿದ್ದೆ. ಪರವಾಗಿಲ್ಲ, ಸಂಜು ನನ್ನ ಆಸೆ ಅಂತಲೇ ನಾನು ಏನೇನು ಹೇಳಿದ್ದೆ ಅದನ್ನೆಲ್ಲ ತಗೊಟ್ರು. ಸೊ ಹಾಗೇ ನಾವು ಅವತ್ತಿನ ದಿನ ಕಳೆದ್ವಿ. ಸೊ ಹಾಗಾಗಿ ಖುಷಿ ಆಯಿತು ನನಗೆ, ಯಾಕಂದರೆ ನನ್ನನ್ನು ಅವತ್ತಿನ ದಿನ ಖುಷಿಯಾಗಿ ನೋಡಿಕೊಂಡ್ರು ಸಂಜು. ಸೊ ಥ್ಯಾಂಕ್ ಯು ಸಂಜು, ಅವತ್ತಿನ ದಿನ ನನ್ನನ್ನು ಖುಷಿಯಾಗಿ ನೋಡ್ಕೊಂಡಿದ್ದಕ್ಕೆ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಮತ್ತು ನಾನು ಒಂದು ಸಲ ವ್ಯೂ ಪಾಯಿಂಟ್ ಹೇಗಿದೆ ನೋಡಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ದೋಣಿಯಲ್ಲಿ ಬರ್ತಾಯಿದ್ರು. ನಾನು ಅದಕ್ಕೆ ಬರ್ತಾ ಇಲ್ಲವಲ್ಲ ಸಂಜು, ಅವ್ರೇನು ಅಲ್ಲೇ ಇಳ್ಕೊಬಿಡ್ತಾರಾ ಅಂದ್ಕೊಂಡು ನಾನು ಫುಲ್ಲು ಇದ್ದಾಗ ನೋಡ್ತಾ ಇದ್ದೆ. ಮತ್ತು ಅಲ್ಲಿ ನಿಮಗೆ ಗ್ರೀನ್ ಕಲರ್ ಟೆಡ್ಡಿ ಏನೋ ಕಾಣಿಸ್ತಿದೆ ನೋಡಿ, ಅದನ್ನು ಹತ್ರದಲ್ಲಿ ಹೋಗಿ ತೋರಿಸ್ತೀನಿ ಇರಿ ನಿಮಗೆ. ಅದು ಒಂಥರ ಚೆನ್ನಾಗಿದೆ. ಮತ್ತು ಇಲ್ಲಿ ನೀರು ಬರ್ತಾ ಇದೆಯಲ್ಲ ಲೈಟಿಂಗು, ಅದು ಅಷ್ಟೇ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಬರ್ತಿತ್ತು ಫೋಟೋಸು. ಸೊ ಇದು ನೋಡಿ ಎಕ್ಸ್ಟ್ರಾ ಟಿಕೆಟ್ ತಗೊಂಡು ಫೋಟೋ ತೊಗೋಬೇಕು. ನಾನು ಸಂಜೆಗೆ ಟಿಕೆಟ್ ಇಲ್ವೇನೋ, ನಡಿ ಹೋಗೋಣ ಅಂತ ಹೇಳಿದೆ. ಸಂಜೆ ಹೇಳಿದ್ರು ಟಿಕೆಟ್ ಇಲ್ಲ ಅಂದಿದ್ರೆ ಅದಿಷ್ಟು ದಿನಗಂಟ ಇರ್ತಾ ಇರಲಿಲ್ಲ, ಎಲ್ಲ ಹತ್ತಿ ಅವತ್ತಿನ ದಿನವೇ ಮುರಿದಾಕ್ಬಿಡ್ತಿದ್ರು ಅಂದರು. ನಾನು ಹೌದು ಅದು ನಿಜ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲ, ಇಲ್ಲಿ ಟಿಕೆಟ್ ಇದೆ ಅದಕ್ಕೆ. ಸೊ ನೀವ್ಯಾರಾದರೂ ಹೋದರೆ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಐ ಥಿಂಕ್ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಸೊ ಎಲ್ಲ ಥರದೂ ಎಕ್ಸಿಬಿಷನ್ನು ಯಾವ್ದ್ಯಾವುದು ನೋಡೋರು ಆಸಕ್ತಿ ಇರೋರು ಹೋಗಿ ನೋಡ್ತಾರೆ. ಬಟ್ ನಂಗೆ ತುಂಬ ಟಯರ್ಡ್ ಆಗಿರೋದ್ರಿಂದ ನನಗೆ ಹೋಗಬೇಕು ಅಂತ ಏನೂ ಅನ್ನಿಸ್ಲಿಲ್ಲ. ಹೋದ ಸಲ ಹೋಗಿದ್ದೆ ಅಷ್ಟೇ. ಬಟ್ ಸಂಜು ಮಾತ್ರ ಸುಮಾರು ಕಡೆ ಹೋಗಿ ನೋಡ್ಕೊಂಡು ಬಂದರು. ನಾನು ಒಂದೇ ಕಡೆ ಅಷ್ಟೇ ಹೋಗಿದ್ದು. ನಂಗೆ ಆಗಲಿಲ್ಲ ಅಂತ ಹೇಳಿ
ನಾನು ಕುತ್ಕೊಬಿಟ್ಟೆ. ಅಂದರೆ ನೀವು ಹೋಗಿ ನೀವು ನೋಡ್ಕೊ ಬನ್ನಿ ಅಂತ ಹೇಳಿ ಇಲ್ಲಿಗೆ ಮಾತ್ರ ಹೋದೋ. ಇದು ಜಿಲ್ಲಾ ಪಂಚಾಯತ್ದು ಏನೋ, ಬಟ್ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಏನಂತ ಹೇಳಿದ್ರೆ ಎಲ್ಲ ರಿಯಲ್ ಅನ್ನೋ ಥರ ಫೀಲ್ ಆಗ್ತಿತ್ತು, ರಿಯಲ್ ಆಗಿ ಅನ್ನೋ ಥರನೇ ಕಾಣಿಸ್ತಿತ್ತು. ಹಸುನೂ ಅಷ್ಟೇ, ನಾನು ಒಂದು ಕ್ಷಣ ನಿಜವಾಗ್ಲೂ ಶಾಕ್ ಆದೆ. ಅದೇನು ಕೊಂಬು ಕಣ್ಣು ಎಲ್ಲ ರಿಯಲ್ ಆಗೇ ಇದೆಯಲ್ಲ, ಅದೇನು ರಿಯಲ್ಲಾ ಅಂತ ಅಂದ್ಕೊಂಡು ನಾನು ನೋಡ್ತಾನೇ ಇದ್ದೆ. ಸಂಜು ರಿಯಲ್ ಅಲ್ಲ, ಬಟ್ ಆದರೂ ಹಾಗೆ ಕಾಣಿಸ್ತಿದೆಯಲ್ಲ ಅಂತ ಹೇಳ್ತಾ ಇದ್ದೆ. ಇವರು ಅಷ್ಟೇ, ಇದು ಮೀಸೆ ಎಲ್ಲ ಹಂಗೆ ಕಾಣಿಸ್ತಿತ್ತು. ನಾನು ಅದನ್ನೇ ಹೇಳ್ತಾ ಇದ್ದೆ, ನೋಡಿ ಹಂಗೆ ಕಾಣಿಸ್ತೈತೆ ಅಂತ. ಇಲ್ಲಿ ಬೆಲ್ಲ ಏನೋ ತೆಗಿತಾರಲ್ಲ, ಸೊ ಅದನ್ನು ಮಾಡ್ತಾಯಿದ್ರು. ಅದನ್ನೇ ಸಂಜು ಹೇಳ್ತಿದ್ದೆ, ಇದು ಬೆಲ್ಲ ನೋಡು ಅಂತ. ಸೊ ನನಗೆ ಒಂದೆರಡು ಗೊತ್ತಿಲ್ಲದೆ ಇರೋದನ್ನ ಅವ್ರು ಹೇಳಿ ತೋರಿಸ್ತಾ ಇದ್ರು. ಸೊ ನಾನು ನೋಡ್ಕೊಂಡಿದ್ದು ಒಂದೇ ಕಡೆ ಹೋಗಿದ್ದು, ಆಮೇಲೆ ಅವ್ರು ಹೋದ್ರು, ನಾನು ಹೋಗಲಿಲ್ಲ. ನಾವಿವಾಗ ಹೋಗಿದ್ದು ಬಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಅಂತ. ಸೊ ಸಂಜು ಅವರು ಇನ್ನೊಂದು ಯಾವುದೋ ಹೋದರು, ಅದೇ ಸೈಂಟಿಸ್ಟ್ ಥರದ್ದು. ಸೊ ಅವರು ಕೆಲವೊಂದು ಸೋಲಾರ್ ಆ ಥರದ್ದೆಲ್ಲ ಪ್ರದರ್ಶನ ಇಟ್ಟಿರ್ತಾರಲ್ಲ, ಸೊ ಅಲ್ಲಿಗೆ ಹೋದರು ಅವರು. ಆಮೇಲೆ ಕೆಲವೊಂದೊಂದು ಕೆಲಸಕ್ಕೆ ಅದು ಬೇಕಾಗುತ್ತೆ ಅಂತ ಹೇಳಿ ಅವ್ರೋಗಿ ನೋಡ್ಕೊಬಂದರು. ನಾನು ಹೋಗಲಿಲ್ಲ. ಸೊ ಇಲ್ಲಿ ಮೈಸೂರು ಅರಮನೆ ಥರನೇ ಪ್ರಿಪೇರ್ ಮಾಡಿದರು, ಅಂದರೆ ಡೆಮೋ. ಸೊ ಅದನ್ನು ಹಂಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಏನು ಗುರು ನಿಂದು, ಏನು ಪಾರ್ಟಿ ಕೊಡಿಸ್ತೀಯಾ? ಬಿಸಿ ಇಡ್ಲಿ ಕೊಡ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಮುಗೀತು, ನಾವು ಜಸ್ಟ್ ಫ್ಲವರ್ ಶೋ ಹತ್ರ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ಅಲ್ಲಿ ಆಟ ಆಡಿಸ್ತಾರಲ್ಲ, ಸೊ ಅಲ್ಲೆಲ್ಲೂ ಹೋಗಲಿಲ್ಲ ನಾವು. ಅಲ್ಲಿ ಹಾರ್ಟ್ ಇದೆಯಲ್ಲ, ಅಲ್ಲಿ ಫೋಟೋ ತೊಗೋಬೇಕಿತ್ತು, ತೊಗೊಳ್ಳೂ ಇಲ್ಲ. ನಂಗೆ ಆಗಲಿಲ್ಲ ಅಂತೇಳಿ ಓಡ್ತಾ ಇದ್ದೀವಿ. ಮತ್ತು ಲೈಟ್ ನಂಗೆ ತುಂಬ ಇಷ್ಟ ಆಯಿತು, ಅದನ್ನೇ ನೋಡ್ತಾ ಇದ್ದೆ ಯಾವ ಕಲರ್ ತೊಗೊಳ್ಳೋದು ಏನು ಅಂತ ಸಂಜುನ ಕೇಳ್ತಿದ್ದೆ. ಸೊ ಸಂಜುನೂ ಕನ್ಫ್ಯೂಸಲ್ಲಿದ್ದರು, ನಾನು ಕನ್ಫ್ಯೂಸಲ್ಲಿದ್ದೆ. ನಡಿ ನಂಗೆ ಆಗ್ತಾಯಿಲ್ಲ ಅಂತೇಳಿ ಆಮೇಲೆ ಕರ್ಕೊಬಂದ್ಬಿಟ್ಟೆ. ಯಾವಾಗಲಾದ್ರು ಮತ್ತೆ ಆ ಸೈಡ್ ಹೋದಾಗ ತೊಗೊಳ್ಳೋಣ, ಇಲ್ಲ ಅಂದರೆ ಇನ್ನೇನು ಜಾತ್ರೆಗಳೆಲ್ಲ ಸ್ಟಾರ್ಟ್ ಅಲ್ಲ, ಸೊ ಇರುತ್ತೆ ತೊಗೊಳ್ಳೋಣ ಅಂದ್ಕೊಂಡು ಹೊರಟೋ ನಾವು. ಆ್ಯಂಡ್ ಅಲ್ಲಿ ಹಿಂದೆ ಕಾರ್ ಬರ್ತಾಯಿತ್ತು, ಕಾರಲ್ಲಿ ಅಂದರೆ ಮಕ್ಕಳನ್ನ ಆಟಾಡ್ಸ್ಬೋದು ಅಂತ, ಜೀಪು. ಅದು ನನಗೆ ಗುದಿಯೋ ಥರ ಬರ್ತಿತ್ತು. ಸೊ ಅದಕ್ಕೆ ನಾನು ನೋಡಿ ಇದು ಮಾಡ್ತಿದ್ದೆ, ಅಂದರೆ ಏನೋ ಹೇಳ್ತಾ ಇದ್ದೆ ಸಂಜುಗೆ ನಾನು, ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಹೆಂಗಿರ್ತದೆ ಇರು ಫಸ್ಟು ಜರ್ಕಿನ್ ಎತ್ಬಿಡು, ಜರ್ಕಿನ್ ಮೇಲೆ ಮಾಡ್ಬೋ. ಫಸ್ಟ್ ಅದನ್ನು ಮಾಡಬೇಕು. ಇದು ನಾನ್ ವೆಜ್ಜಾ? ಗೈಸ್, ನಾವು ಎಕ್ಸಿಬಿಷನಿಂದ ಮುಗಿಸ್ಕೊಂಡು ಹೋಟೆಲ್ಗೆ ಹೋದ್ವಿ ನಾನ್ ವೆಜ್ ತಿನ್ನೋಣ ಅಂತ. ಸೊ ನಾನ್ ವೆಜ್ ಹೋಟೆಲ್ನ ತುಂಬ ಹುಡುಕಿದ್ವಿ, ಕೆಲವೊಂದು ಡಾಬಾ ರೆಸ್ಟೋರೆಂಟ್ ಥರ ಇತ್ತು. ಸೊ ಅಲ್ಲೆಲ್ಲ ಈ ನ್ಯೂ ಇಯರ್ ಟೈಮಲ್ಲಿ ನಿಮಗೆ ಗೊತ್ತು, ಬ್ಯಾಚುಲರ್ಸ್ ಎಲ್ಲ ತುಂಬ ಡ್ರಿಂಕ್ಸ್ ಮಾಡಿಕೊಂಡು ಸೊ ಪಾರ್ಟಿ ಮಾಡ್ತಾ ಇರ್ತಾರೆ. ಸೊ ಅದು ನನಗೆ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತು ಅಂತ ಹೇಳಿ ನಾನು ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಹುಡುಕ್ತಾ ಇದ್ದೆ. ಸೊ ಹಾಗಾಗಿ ಕೊನೆಗೆ ಬಂದು ನೋಡಿದ್ವಿ, ನೋಡಿ ಹೋದೋ. ಸಂಜು ಆರ್ಡರ್ ಮಾಡ್ತಾಯಿದ್ರು, ಸೊ ಮೆನು ನೋಡ್ತಿದ್ರು. ಹಾಗಾಗಿ ನಾನು ಏನು ಆರ್ಡರ್ ಮಾಡ್ತಿದ್ದೀರಾ ಏನು ಅಂತ ಅಂದ್ಕೊಂಡು ಇಬ್ಬರು ಮಾತಾಡ್ತಾಯಿದ್ದೋ. ಅಂದರೆ ಸಂಜು ನಿಂಗೆ ಏನು ಬೇಕು ಅಂತ ಕೇಳ್ತಾಯಿದ್ರು. ನಾನು ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ನಾನು ತೊಗೊಳೋದು ಬಂದು ಚಿಕನ್ನಲ್ಲಿ ಮಾತ್ರ ತೊಗೊಳ್ಳೋದು, ಬೇರೆ ಏನೇನು ನಾನು ತೊಗೊಳ್ಳೋದಿಲ್ಲ. ಅದು ಬಿಟ್ಟರೆ ಎಗ್ ರೈಸು, ಒಂದು ಎಗ್ಗಲ್ಲಿ ತೊಗೋತೀನಿ, ಇಲ್ಲ ಇನ್ನೊಂದು ಚಿಕನಲ್ಲಿ ತೊಗೋತೀನಿ ಅಷ್ಟೇ. ಸೊ ನಾನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ, ಸಂಜು ಬಂದು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ರು. ಸೊ ಇದು ಬಂದು ಚಿಕನ್ ಬಿರಿಯಾನಿ, ಆ ಕಡೆದು ಬಂದು ಮಟನ್ ಬಿರಿಯಾನಿ. ಎರಡು ಕಲರ್ ಚೇಂಜ್ ಇದೆ. ನಾನು ಹೇಳಬೇಕಂದ್ರೆ ಹತ್ರ ವೈಟ್ ಗೀ ರೈಸ್ ಥರ ಇದ್ದರೆ ನಾನು ತಿನ್ನಲ್ಲ. ಸೊ ನಾನು ಆರ್ಡರ್ ಮಾಡದೇ ಇರೋದು ಒಳ್ಳೆಯದಾಯಿತು, ಮಾಡಿದರೆ ಕಷ್ಟ. ಆಮೇಲೆ ಇನ್ನೊಂದು ಏನಂದರೆ ನಾವು ಯಾವಾಗಲೂ ಬೇರೆ ಬೇರೆನೇ ತೊಗೊಳ್ಳೋದು, ಯಾಕಂದರೆ ನಾನು ಅರ್ಧ ಅವ್ರು ಅರ್ಧ ತಿಂತೀವಲ್ಲ. ಸೊ ಹಾಗಾಗಿ ಇಬ್ಬರು ಚಿಕನ್ನೇ ತೊಗೊಬಿಟ್ರೆ ಅದು ಇಬ್ರಿಗೂ ಬೋರ್ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇಬ್ಬರು, ಒಬ್ಬರು ಚಿಕನ್ ಒಬ್ಬರು ಮಟನ್ ತಗೊಳ್ಳೋದ್ರಿಂದ ಅವ್ರ ಅರ್ಧ ನಾನು ಅರ್ಧ ತಿನ್ಬೋದು. ಸೊ ಇವಾಗ ನನಗೆ ಸಂಜುನೇ ಸರ್ವ್ ಮಾಡ್ತಾ ಇದ್ದಾರೆ ಚಿಕನ್ ಬಿರಿಯಾನಿ. ನಾನು ಅದು ಬಿರಿಯಾನಿ ಹಾಕಬೇಕಾದ್ರೆ ಇದೇನಪ್ಪ ಪೀಸೇ ಇಲ್ಲ ಅಂದ್ಕೊಂಡು ನೋಡ್ತಾ ಇದ್ದೆ, ಬಟ್ ಎಲ್ಲ ಫುಲ್ ಕೆಳಗೆ ಹಾಕ್ಬಿಟ್ಟಿದ್ರು. ಹಾಕಿದ್ರು ಲೆಗ್ ಪೀಸಸ್ ಥರನೇ ಹಾಕಿದ್ರು ಆಲ್ಮೋಸ್ಟು. ಸೊ ಚೆನ್ನಾಗಿತ್ತು, ಬಟ್ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಒಂಥರ ಓಕೆ ಅನ್ನಿಸ್ತು ನನಗೆ. ಶೇರ್ವಾ ಹಾಕೊಳ್ದೆ ತಿನ್ನೋದಕ್ಕೆ ಆಗಲಿಲ್ಲ ಸೀರಿಯಸ್ಲಿ.
ಸೊ ನನಗೇನು ಅಷ್ಟೇನು ಲೈಕ್ ಆಗಲಿಲ್ಲ. ಆ್ಯಂಡ್ ಆಮೇಲೆ ಕಬಾಬ್ ಬಂತು. ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡಿಕೊಂಡೆ. ಕಬಾಬ್ ಮಾತ್ರ ಚೆನ್ನಾಗಿತ್ತು. ಅರ್ಧ ತಿಂದ್ಬಿಟ್ಟಿದ್ದು. ಸೊ ಆಮೇಲೆ ಕಬಾಬ್ ಬಂತು. ಪ್ರೈಸು ಕೂಡ ಹೈ ಇತ್ತು. ಅಂದರೆ ಇದು ಈ ಟೇಸ್ಟ್ಗೆ ಅದು ಪ್ರೈಸು ತುಂಬ ಹೈ ಆಯಿತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ನಂಗೆ ಅಷ್ಟೇನು ಲೈಕ್ ಕೂಡ ಆಗಲಿಲ್ಲ. ಆ್ಯಂಡ್ ನಾವು ಅಲ್ಲಿಂದ ಹಂಗೆ ಹೋಗಬೇಕಾದ್ರೆ ಟೋಲ್ ಹತ್ರ ನನಗೆ ಆರಗಣೆ ಆಗಲಿಲ್ಲ ಅಂತ ಹೇಳಿ ಸೋಡಾ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಒಂದು ಸೋಡಾ ಅಷ್ಟೇ ತೊಗೊಂಡು, ಯಾಕಂದರೆ ಅಲ್ಲಿ ನಾನ್ ವೆಜ್ ಊಟ ತಿಂದಿರೋದ್ರಿಂದ ಒಂದೇ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ತೊಗೊಂಡ್ವಿ. ಸೊ ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅಂದರೆ ಅವ್ರ ಅಂಗಡಿಗೆ ಅಷ್ಟೇ ಹಾಕ್ಕೊಂಡಿದ್ದು. ಸೊ ಇದನ್ನೇ ಇಬ್ಬರು ಶೇರ್ ಮಾಡಿಕೊಂಡು ಕುಡಿದ್ವಿ. ಯಾಕಂದರೆ ಅದು ಒಂದು ಫುಲ್ ಆಗಿಬಿಡುತ್ತೆ ಒಂದು ಸಲ ಕುಡ್ದಾಗ. ನನಗೆ ಅಷ್ಟು ಕುಡಿಯೋದಕ್ಕೆ ಆಗಲಿಲ್ಲ. ಗೈಸ್ ಇವಾಗ ಜಸ್ಟು ಮನೆಗೆ ಬಂದು ನಾವು. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೈತೆ, ಸಂಜುಗೂ ಕೂಡ. ಸದ್ಯ ನಾನು ಜರ್ಕಿನ್ ತೊಗೊಂಡೋಗಿದ್ದು ಒಳ್ಳೇದಾಯಿತು. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ. ನನಗೆ ಜರ್ಕಿನ್ ಹಾಕಿನೂ ಕೂಡ ತುಂಬ ಚಳಿ ಆಗ್ತಿತ್ತು. ಇನ್ನೇನಾದರೂ ನಾನು ಜರ್ಕಿನ್ ತೊಗೊಂಡೋಗಿರಲಿಲ್ಲ ಅಂದರೆ ಅಷ್ಟೇ, ಇದೊಂಥರ ಹಾಫ್ ಸ್ಲೀವ್ ಅಲ್ವಾ, ಇನ್ನೂ ಚಳಿ ಆಗ್ತಾಯಿತ್ತು. ಸೊ ನಾನು ಒಂದಷ್ಟು ತೊಗೊಬಂದೆ. ಅಂದರೆ ಸಣ್ಣ ಪುಟ್ಟದ್ದು ಮತ್ತು ಗ್ಲಾಸ್ ಎಲ್ಲ ತಂದಿದ್ದೀನಿ. ಅದನ್ನೆಲ್ಲ ತೊಳೆದು ಎತ್ತಿಡಬೇಕು ನಾಳೆ. ಆ್ಯಂಡ್ ಸಿಕ್ಕಾಪಟ್ಟೆ ತಲೆನೋ ಐತೈತೆ. ನನಗೆ ಕಡ್ಡಿ ಇಳಿ ಅಭ್ಯಾಸ ಮಾಡಿದಾರಲ್ಲ, ಸೊ ತೊಗೋಬೇಕು ಇವಾಗ. ಆ್ಯಂಡ್ ಹಂಗೆ ನಾನು ಇದನ್ನು ತೊಗೊಂಡೆ. ನಂಗೆ ಇಷ್ಟ ಇದೆ, ತುಂಬ ದಿವಸದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ತಗೊಂಡೆ. ಸೊ ಊಟ ಅಲ್ಲೇ ಮಾಡಿರೋದ್ರಿಂದ ಇವಾಗ ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.